ವಂಶ ಶ್ರುತಿ ಸಾರುತ್ತಲಿದೆ. ಈ ಶ್ರುತಿಯು ಸಾರುತ್ತಲಿದೆ. ಎತ್ತತ್ತ ನೋಡಿದರೆ ಅತ್ತತ್ತ, ಎತ್ತತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ. ಆ ಬಳ್ಳಿಯನ್ನು ಎತ್ತಿ ಹಿಡಿದು ನೋಡಲಾಗ ಭಕ್ತಿ ಎಂಬ ಗೊಂಚಲು. ಆ ಗೊಂಚಲನ್ನು ಒತ್ತೊತ್ತಿ 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 ಬಸಗಲಾಗ ಭಕ್ತಿ ಎಂಬ ಗಾನಮಯ. ಏ ಬಸವರಾಜ, ಏ ಬಸವ ಪ್ರಭುವೇ, ಏ ಬಸವ ಗುರುವೇ, ಏ ಬಸವ ತಂದೆ, ಬಸಪ್ಪ, ಬಸವ ದೇವರೇ, ಬಸವ 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 ಬಸವ. ಎಂಬ ಮೂರಕ್ಷರದ ಮಹಿಮೆಯನ್ನ ನಾನು ಎತ್ತ ವರ್ಣಿಸಲಯ್ಯ, ನಾನು ಎತ್ತ ವರ್ಣಿಸಲಯ್ಯ. ಎಂಬಲ್ಲೇ ಅವ ಹರಿದಿತ್ತು, ಎಂಬಲ್ಲೇ ಸರ್ವಜ್ಞಾನಿಯಾಗಿ ಎಂದು ವಸ್ತುಗಳೇ ವಚನಾತ್ಮಕ ಚೈತನ್ಯವನ್ನು ವಿಸ್ತರಿಸಲು ಸಗ ಅಲರೇ ಬಾಪರೇ ರುದ್ರ ಅನಹವೋ ನಮಃ ಶಿವಾಯ. ಏ ಒತ್ತು ಹೋಗುವ ಮುನ್ನ, ಏ ಒತ್ತು ಹೋಗದ ಮುನ್ನ, ಏ ಬೆನ್ನ ಬಾಗುವ ಮುನ್ನ, ಅಂಜಲಿಗನೆ ಹಂಗಾಗುವ ಮುನ್ನ, ಮಾಡುತ್ತಿದ್ದಾನೆ. ಇಂದಪ್ಪ ಮಂಗ ಮನುಜರೇ, ಎನ್ನ ಸತಿ ಎನ್ನ ಸುತರೆಂದು ಮೋಹದ ಪಿನ್ನಾಣವಂ ಬೀಗುವ ಮಂಗ ಮನುಜರೇ, ನೀವು ಕೇಳಿ, ಅದು ಯಾವುದು ನಿಜವಲ್ಲ. ಅದೆಂತೆಂದೊಳೆ ಸಂಜೆಯೋಳು ಅನೇಕ ಪಕ್ಷಿಗಳು ಒಂದು ವಟವೃಕ್ಷದಲ್ಲಿ ಕುಳ್ಳರಿತು ಪ್ರಾತಃ ಕಾಲದಲ್ಲಿ ಅಗಲಿ ಹೋಗುವಂತೆ ತಮ್ಮ ಸತಿ ಸುತ್ತಾದಿಗಳನ್ನ ಹೋಗುತ್ತಾರೆ ನೋಡ. ಅದೆಂತೆಂದೊಳೆ ಹೆಂಡತಿಯರಲ್ಲಿ ಸುಖವೆಂಬಿರಿ, ಹೆಂಡತಿಯರಲ್ಲಿ ಸುಖವೆಂಬಿರಿ, ಹೆಂಡತಿಯರಲ್ಲಿ ಸುಖವಿಲ್ಲ. ಕಂಡದ್ದನ್ನ ತಂದು ಕೊಟ್ಟು ತನದಿಂದ ಉಣಬಡಿಸಿದರೆ ಗಂಡನೇ ಎಂದು ಹಿತದಿಂದ ಕರೆಯುತ್ತಾಳೆ. ಇಲ್ಲವಾದರೆ ಬಂಡ ಬಾಹಿರನೆ ಹೋಗಿ ಎನ್ನುತ್ತಾಳೆ. ಮಕ್ಕಳಲ್ಲಿ ಸುಖವೆಂದಿರಿ, ಮಕ್ಕಳಲ್ಲಿಯೂ ಸುಖವಿಲ್ಲ. ಹಾಲು ತುಪ್ಪ ತೈಲಗಳಿಂದ ಉಪಚರಿಸಿದರೆ, ಮಂಚಿಗಳಿಂದ ಉಪಚರಿಸಿದರೆ ಎಂದು ಹಿತದಿಂದ ಕರೆಯುತ್ತಾರೆ. ಇಲ್ಲದೆ ಹೋದರೆ ಈಗಲೇ ಹೋಗಿ ಎನ್ನುತ್ತಾರೆ. ಇನ್ನು ಯಾವಯ್ಯ ಮಕ್ಕಳಲ್ಲಿ ಸುಖವೆಂದಿರಿ, ಮಕ್ಕಳಲ್ಲಿ ಸುಖವಿಲ್ಲ. ಒಂದು ಬಳಗದಲ್ಲಿ ಸುಖವೆಂದಿರಿ, ಬಂಧುಗಳಲ್ಲಿಯೂ ಸುಖವಿಲ್ಲ. ಅವರಿಗೆ ಸರಿಸಮನಾದ ಗದ್ದುಗೆಯಲ್ಲಿ ನೀವಿದ್ದರೆ ಕರೆದು ಗೌರವ ಕೊಡುತ್ತಾರೆ. ಇಲ್ಲದೆ ಹೋದರೆ ಕಂಡರು ಕಾಣದಂಗೆ ನಡೆಯುತ್ತಾರೆ. ಇಂತಿವುಗಳ ಮನದಲ್ಲಿಟ್ಟುಕೊಂಡು ಹೆಂಡತಿ ಮಕ್ಕಳನ್ನು ನೀರ ಮೇಲಿನ ಗುಳ್ಳೆಯೆಂದು ತಿಳಿಯಬೇಕು. ಒಂದು ಬಳಗವನ್ನು ಕನ್ನಡಿಯೊಳಗಿನ ಗಂಟೆಂದರಿಯಬೇಕು. ಇಂತಿವುಗಳನ್ನು ತಿಳಿಯದೆ ಈ ಮಣ್ಣನ್ನದು, ಈ ಹೊನ್ನನ್ನದು, ಆ ಹೆಣ್ಣನ್ನದು ಎಂದು ಬಡಿದಾಡುವ ಬಾಯಿ ಬಡುಕರನ್ನ ನರಕದಲ್ಲಿ ಹಿಡಿದು ಬಿಡುತ್ತಾನೆ ಮುಖಂಡೇಶ್ವರ. ರಮಣ
ಹೋಗುತ್ತಾನಂತೆ.